ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅಂದರೆ ಹೋದ ವಿಡಿಯೋದಲ್ಲಿ ನಾನು ಒಂದು ಬ್ಲೌಸ್ನ ಹೇಗೆ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸಿದ್ದೀನಿ. ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ಅಂದರೆ ನಾವು ಒಂದು ಬ್ಲೌಸ್ ಮೇಲೆ ಇಟ್ಟು ಹೇಗೆ ಸ್ಟಿಚ್ ಮಾಡೋದು, ಆ ಬ್ಲೌಸ್ನ ಹೇಗೆ ಇಡೋದು ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬಟ್ಟೆನ ಅಂದರೆ ನಾವು ಒಂದು ಸೀರೆ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀವಿ ಅಂದಾಗ ಅಂದರೆ ಆ ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿರ್ತಿದ್ದಾನೆ ಬ್ಲೌಸ್ನ. ಆ ಬ್ಲೌಸ್ ಮೇಲೆ ಅಂದರೆ ನಾವು ಅಳತೆ ಮಾಡಿ ಅಂದರೆ ಕಾಟನ್ ಲೈನಿಂಗ್ನ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇಟ್ಬಿಟ್ಟು ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು, ಹಾಗೆ ಅದನ್ನು ಹೇಗೆ ಇಡಬೇಕು ಅನ್ನೋದನ್ನು ಸಹಿತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಕೆಳಗಡೆ ಅಂದರೆ ಸೀರೆದು ಪೀಸ್ ಬಂದಿದೆ. ಅದು ಸೀರೆಯಿಂದ ನಾನು ಕಟ್ ಮಾಡ್ಕೊಂಡಿರೋದು. ಅದನ್ನು ನಾನು ಇವಾಗ ಬ್ಯಾಕ್ನ ಅಂದರೆ ಹಾಕ್ತೀನಿ. ಇದು ಹಿಂದ್ಗಡೆ ಫಾಸ್ಟ್ನ ಅಂದರೆ ಕೆಳಗಡೆ ಹಿಂದೆ ಅಂದರೆ ಸೀರೆಗೆ ಕೆಳಗಡೆ ಸಣ್ಣ ಅಂಚಿದೆ ಅಂದರೆ ಸ್ವಲ್ಪ ದಡಿ ಟೈಪ್ ಇದೆ ಅಂದರೆ ಅದನ್ನು ನಾವು ಅಂದರೆ ಹಿಂಭಾಗ ಹಾಕಬೇಕು. ಎರಡು ಸೈಡು ಅದೇ ಥರ ದಡಿ ಇದೆ ಅಂದರೆ ನಡೆಯುತ್ತೆ. ಅಕಸ್ಮಾತ್ ಏನಾದರೂ ಕಮ್ಮಿ ಇದ್ದರೆ ಅದನ್ನು ಕೆಳಗಡೆ ಭಾಗಕ್ಕೆ ಇಟ್ಬಿಟ್ಟು ನಾವು ಸ್ಟಿಚ್ನ ಮಾಡ್ಬೋದು. ಹಾಗೆ ದೊಡ್ಡ ಬಾರ್ಡ್ರ್ ಏನಾರು ಇದ್ದರೆ ಅದು ಸ್ಲೀವ್ಗೆ ನಾವು ಇಡ್ಬೋದು. ಆಯಿತಾ, ನೋಡ್ತಾ ಇರ್ಬೋದು ಇವಾಗ ಕೆಳಗಡೆ ಚಿಕ್ಕ ಬಾರ್ಡ್ರ್ ಬಂದಿರ್ತದೆ. ಅದನ್ನು ನಾನು ಬೆನ್ಗಡೆ ಅಂದರೆ ಬೆನ್ನಿನ ಹಿಂದ್ಗಡೆ ಅಂದರೆ ಹಿಂದ್ಗಡೆ ಭಾಗನ ಅಲ್ಲಿಗೆ ಇಡ್ತಾ ಇದ್ದೀನಿ. ನಾವು ಈ ಥರ ಅಂದರೆ ನಾನು ಇವಾಗ ನೋಡ್ತಾ ಇರ್ಬೋದು ಪಿನ್ನ ಹಾಕ್ಕೊತಾ ಇದ್ದೀನಿ. ನೀವು ಈ ಥರ ಪಿನ್ ಮಾಡಿಕೊಂಡು ಪಿನ್ಗಳನ್ನೆಲ್ಲ ಹಾಕ್ಕೊಂಡು ಸ್ಟಿಚ್ ಮಾಡಿದ್ರೆ ಆ ಕಡೆ ಈ ಕಡೆ ಬಟ್ಟೆ ಆಗೋಲ್ಲ, ರಿಂಕಲ್ಸ್ ಟೈಪು ಬರೋದಿಲ್ಲ. ಇದು ತಿಳುವು ಇರೋದ್ರಿಂದ ಸ್ಯಾರಿ ಅಂದರೆ ರೇಷ್ಮೆ ಸೀರೆ ಕಾಟನ್ ಸ್ಯಾರಿ ಆದರೆ ಕ್ಲೀನಾಗಿ ಕೂರುತ್ತೆ. ಅಥವಾ ತುಂಬ ನೈಸ್ ಇದೆ ಅಂದರೆ ಕ್ಲೀನಾಗಿ ಕೂರೋದೇ ಇಲ್ಲ, ರಿಂಕಲ್ಸ್ ತುಂಬ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಬೆನ್ನ ಹಿಂದೆ ಆಗಿರ್ಬೋದು ಅಥವಾ ಸ್ಲೀವ್ಸ್ ತಕ್ಕಾಗಿರ್ಬೋದು ತುಂಬ ರಿಂಕಲ್ಸ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವೇನಾದರೂ ಫಸ್ಟ್ ಟೈಮ್ ಟೈಲರ್ನ ಕಲಿತಾ ಇದ್ದೀರಂದರೆ ಈ ಥರ ನೀವು ಹಾಕ್ಕೊಳ್ಳೇಬೇಕಾಗುತ್ತೆ. ಈ ಥರ ನೀವು ಹಾಕ್ಕೊಳ್ಳೋದ್ರಿಂದ ಬ್ಲೌಸು ಕ್ಲೀನಾಗಿ ಬರುತ್ತೆ, ಫಿನಿಶಿಂಗು ಅಷ್ಟೇ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಥರ ಇಟ್ಕೊಂಡು ಬ್ಲೌಸ್ನ ನೀವು ಸ್ಟಿಚ್ ಮಾಡೋದ್ರಿಂದ ಬ್ಲೌಸ್ ಫಿನಿಶಿಂಗು ಹಾಗೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ನಾನು ಸಹಿತ ಫಸ್ಟಿಂದನೂ ಸಹಿತ ಅಂದರೆ ಕಾಟನ್ ಕೆಲವೊಂದಾದರೆ ಹಾಗೆ ಸ್ಟಿಚ್ನ ಮಾಡ್ಬೋದು. ಅಂದರೆ ತುಂಬ ತಿಳಿವಿದೆ ಅಂದರೆ ಅದಕ್ಕೋಸ್ಕರ ಈ ಥರ ಪಿನ್ನ ನೀವು ಹಾಕ್ಕೊಂಡು ಕ್ಲೀನಾಗಿ ಸ್ಟಿಚಿಂಗು ಸಹಿತ ಕ್ಲೀನಾಗಿ ಬರುತ್ತೆ. ಒಂದು ಕಡೆ ನಿಮ್ಗೆ ಹೊಲಿಬೇಕಾದ್ರೂ ಎತ್ತಿ ಅನಿಸಲ್ಲ, ಆದಷ್ಟು ಬೇಗ ಬೇಗ ಫಿನಿಶಿಂಗು ಆಗುತ್ತೆ. ಬ್ಲೌಸ್ ಹೊಲಿಯೋದಕ್ಕೂ ಸಹಿತ ಈಸಿ ಆಗುತ್ತೆ. ನಾವು ನೋಡ್ತಾ ಇರ್ಬೋದು ಅಂದರೆ ನಾವು ಯಾವ್ಯಾವ ಕಡೆ ಎಲ್ಲ ಸ್ಟಿಚ್ ಹಾಕ್ತೀನಿ ಆ ಕಡೆ ಎಲ್ಲ ಒಂದು ಸಹಿತ ಪಿನ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ನಾವು ಹೊಲಿಬೇಕಾದ್ರೂ ಸಹಿತ ಈಸಿ ಆಗುತ್ತೆ. ಆಮೇಲೆ ನಾವು ಯಾವ ಸ್ಪಾಟ್ಸ್ ಮೇಕೆ ಅಂತ ನೋಡಿಬಿಟ್ಟು ನಾವು ಇದನ್ನು ಹಾಕಬೇಕಾಗುತ್ತೆ. ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ. ಈ ಥರ ಹಾಕ್ಕೊಂಡು ಹಾಗೆ ನಿಮಗೆ ಬ್ಲೌಸ್ ಅಂದರೆ ಯಾವ್ಯಾವ ಕಡೆ ಬೇಕು ಅಂದರೆ ಆ ಕಡೆ ಎಲ್ಲ ಜಾಗ ಅಡ್ಜಸ್ಟ್ ಆದರೆ ಕ್ಲೀನಾಗಿ ಹಿಡಿ. ನೋಡ್ತಾ ಇರ್ಬೋದು ನನಗೆ ಕ್ರಾಸ್ ಬೆಲ್ಟ್ಗೆ ಜಾಗ ಸಾಲ್ತಿಲ್ಲ, ಕೆಲವೊಂದು ಪೀಸು ತುಂಬಾ ಕಮ್ಮಿ ಬಂದಿರುತ್ತೆ. ನೋಡ್ತಾ ಇರ್ಬೋದು ನಾನು ಹೇಗೆ ಜಾಗನ ಅಡ್ಜಸ್ಟ್ ಮಾಡಿದ್ದೀನಿ ಅಂತ. ಸ್ಲೀವಿಗಂತೂ ತುಂಬಾ ಕಮ್ಮಿ ಬರುತ್ತೆ. ಅದರಲ್ಲಿ 1 ಮೀಟ್ರ್ ಅಲ್ಲ, ಸರಿ 80 ಸೆಂಟಿಮೀಟ್ರ್ ಅಲ್ಲ, ಅಷ್ಟಕ್ಕಿಂತ ಕಮ್ಮಿ ಕೊಟ್ಬಿಡ್ತಾರೆ. ಆವಾಗ ಒಂದು ಬ್ಲೌಸ್ ಹೊಲಿಯೋದಕ್ಕೂ ಸಹಿತ ತುಂಬ ಕಷ್ಟ ಆಗುತ್ತೆ. ಹಾಗೆ ಕಸ್ಟಮರ್ದು ಬ್ಲೌಸ್ ನೋಡಿದರೆ ತುಂಬ ದೊಡ್ಡ ಸೈಜಲ್ಲಿದ್ದಾರೆ. ಅದಕ್ಕೋಸ್ಕರ ಆ ಸೈಜಿಗೆ ಮತ್ತು ಬಟ್ಟೆ ತುಂಬಾ ಶಾರ್ಟೇಜ್ ಬಂತು. ಆದರೆ ಏನು ಮಾಡೋಕ್ಕಾಗಲ್ಲ, ಸೀರೆ ಬ್ಲೌಸ್ ಆಗಿರೋದು ಹೊಲಿಯಬೇಕು ಅಂದಕ್ಕೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ನಾವೇ ಹೊಲಿಬೇಕಾಗುತ್ತೆ ಟೈಲರಾಗಿ. ನೋಡ್ತಾ ಇರ್ಬೋದು, ನಾನು ನೋಡ್ತಾ ಇರಿ ಸ್ಲೀವ್ಗೆ ನಾನು ಅಂದರೆ ಪ್ಯಾಚ್ ವರ್ಕ್ನ ಮಾಡಬೇಕಾಗುತ್ತೆ. ಅಂದರೆ ಬಟ್ಟೆನ ಅಟ್ಯಾಚ್ ಮಾಡಬೇಕಾಗುತ್ತೆ ಸ್ಲೀವಿಗೆ. ಬಟ್ಟೆ ಮಿಕ್ಕಿರೋದ್ರಲ್ಲೇ ಸ್ಲೀವ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಕ್ರಾಸ್ ಬೆಲ್ಟಿಗೆ ಸಹಿತ ಜಾಗ ಶಾರ್ಟೇಜ್ ಬಂದಿರೋದ್ರಿಂದ ಸೈಡಿಗೆ ಉಳಿದಿರೋ ಬಟ್ಟೆಯಲ್ಲೇ ನಾನು ಕ್ರಾಸ್ ಬೆಲ್ಟಿಗೆ ಇಟ್ಟಿದ್ದೀನಿ. ನೀವು ಇದೇ ರೀತಿ ಅಂದರೆ ಎಲ್ಲ ಕಡೆಯೂ ಕ್ಲೀನಾಗಿ ಕೂರಿಸ್ಕೊಳ್ಳಿ. ಜಾಗ ಯಾವ್ಯಾವ ಕಡೆ ಬರುತ್ತೆ ಅಂತ ಅಂದ್ಬಿಟ್ಟು ಆ ಕಡೆ ಕ್ಲೀನಾಗಿ ಇಟ್ಟು ನೋಡಿ. ಈ ಥರ ಪಿನ್ಗಳೆಲ್ಲ ಹಾಕ್ಕೊಂಡು ಒಂದೊಂದೇ ಸ್ಪಾಟ್ಸ್ನ ಕಟ್ ಮಾಡ್ಕೊತ ಬನ್ನಿ. ನೋಡ್ತಾ ಇರ್ಬೋದು ನನಗೆ ಬ್ಯಾಕ್ ಆಯಿತು, ಹಾಗೆ ಕ್ರಾಸ್ ಬೆಲ್ಟು, ಹಾಗೆ ಫ್ರಂಟ್ ಇವಾಗಿದು ಸ್ಲೀವಿಗೆ ನಾನು ಹೇಳಿದ ಬಟ್ಟೆ ತುಂಬಾ ಕಮ್ಮಿ ಬರೋದ್ರಿಂದ ನಾವು ಬಟ್ಟೆನ ತುಂಬಾ ಅಂದರೆ ಅಂದರೆ ಒಂದೊಂದು ಬಟ್ಟೆ ತುಂಬ ಜಾಸ್ತಿ ಬಂದಿರುತ್ತೆ. ಆವಾಗ ಅಡ್ಜಸ್ಟ್ ಮಾಡಿ ಹೇಗೋ ಹೊಲಿಬೋದು. ಆದರೆ ತುಂಬ ಕಮ್ಮಿ ಬಂದಾಗಂತೂ ತುಂಬ ರಿಸ್ಕೇ ಆಗೋಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಬರೀ ಸ್ಲೀವಿಗೆ ಎಷ್ಟು ಬಂದಿದೆ ಅಂತ ನೀವೇ ನೋಡಿ. ಈ ಥರ ಪ್ರಾಬ್ಲಮ್ ಅಂತೂ ತುಂಬ ಟೈಲರ್ಗಳಿಗೆ ಈ ಥರ ಪ್ರಾಬ್ಲಮ್ ಅಂದರೆ ಅವರೇನು ಕಸ್ಟಮರ್ ಬ್ಲೌಸ್ ಹೊಲ್ದ್ರಾ ಅಂತಾರೆ, ಟ್ಯಾಪೇನು ಯಾಕೆ ಮಾಡಿದ್ರಿ ಅಂತ ಕೇಳ್ತಾರೆ. ಬಟ್ಟೆ ಅಷ್ಟು ದೊಡ್ಡದಿತ್ತಲ್ಲ ಅಂತಾರೆ. ಆದರೆ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ ಟೈಲರ್ಗಳಿಗೆ. ನೋಡ್ತಾ ಇರ್ಬೋದು ಒಂದು ಸ್ಲೀವ್ ಅಳತೆ ನೋಡಿದ್ರೆ ಅಷ್ಟಿದೆ, ಅದಕ್ಕೆ ಎಷ್ಟು ಬಟ್ಟೆ ಶಾರ್ಟೇಜ್ ಬಂದಿದೆ ಅಂತ ನೀವೇ ನೋಡ್ತಿರ್ಬೋದು. ಅಷ್ಟು ಬಟ್ಟೆ ನಾವು ಅಟ್ಯಾಚ್ನ ಮಾಡಬೇಕು. ಅದೇ ನಮಗೆ ರಿಸ್ಕ್ ಅನಿಸೋದು. ಆದರೆ ನಾವು ತೊಗೊಳ್ಳೋ ದುಡ್ಡಿಗೆ ಅಯ್ಯೋ ಇಷ್ಟೊಂದ ಅಂತ ಬೇರೆ ಕೇಳ್ತಾರೆ. ಆದರೆ ಬಟ್ಟೆ ಆಗಲಿ ಬಿಡಲಿ ನಮಗೊಂದು ಬ್ಲೌಸ್ನ ಹೊಲ್ಕೊಡಿ ಅಷ್ಟೇ ಹೇಳೋದು ಅಷ್ಟೇ ಕಸ್ಟಮರ್ಸು. ನಾವು ಅದನ್ನು ಅಡ್ಜಸ್ಟ್ ಮಾಡಿ ಕರೆಕ್ಟಾಗಿ ನೋಡಿ ಹೊಲಿಯಲೇಬೇಕಾಗಿರುತ್ತೆ. ನೋಡ್ತಾ ಇರ್ಬೋದು ಈಗ ಎಲ್ಲ ಥರ ಈ ಥರ ಪಿನ್ಗಳನ್ನ ಹಾಕ್ಕೊಂಬಿಟ್ಟು ಈ ಸ್ಯಾರಿ ಬ್ಲೌಸಿಗೆ ನಾನು ಇವಾಗ ಕಟ್ ಮಾಡಿದ್ದು ಸೀರೆ ಬಂದುಬಿಟ್ಟು ಇದಾಗಿರುತ್ತೆ. ಇದು ಕಸ್ಟಮರ್ ಸ್ಯಾರಿನೇ, ನನ್ನ ಸ್ಯಾರಿನಲ್ಲ, ಕಸ್ಟಮರ್ ಸ್ಯಾರಿ ಆಗಿರುತ್ತೆ. ಇವಾಗ ಆ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇರೋದು. ಅಂದರೆ ನನ್ನ ಬ್ಲೌಸ್ ಅಂದರೆ ಇದು ಸಾದಾ ಬ್ಲೌಸು, ಅಂದರೆ ಏನು ಡಿಸೈನ್ ಇಲ್ಲ, ಅತಿ ಡೀಪು ಇಲ್ಲ, ಸಿಂಪಲಾಗಿ ಹೊಲಿಯೋದಕ್ಕೆ ಹೇಳೋದ್ರಿಂದ ಇದು ನಾನು ನಿಮಗೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇವಾಗ ನಾನು ಪಿನ್ ಹಾಕ್ಕೊಂಡಿರೋದ್ರಿಂದ ಎಷ್ಟು ಈಸಿಯಾಗಿ ನಾನು ಬ್ಲೌಸ್ನ ಸ್ಟಿಚ್ನ ಮಾಡಿ ತೋರಿಸ್ತಾ ಇದ್ದೀನಿ ಅಂತ. ಹಾಗೆ ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ರೌಂಡ್ ಸುತ್ತ, ಆ ರೌಂಡ್ ಸುತ್ತಕ್ಕೂ ಒಂದು ಸ್ಟಿಚ್ಚನ್ನ ಹಾಕ್ಕೊಬೇಕು. ನಾನು ತೋರಿಸ್ತೇನೆ ನೋಡಿದ್ರೆ ಇವಾಗ ಈ ಥರ ರೌಂಡಿಗೆ ಒಂದು ಸ್ಟಿಚ್ಚನ್ನ ಹಾಕಿಬಿಟ್ಟು ಒಂದಂದರೆ ಒಂದು 1/4 ಇಂಚು ಬಟ್ಟೆಯನ್ನು ಬಿಟ್ಬಿಟ್ಟು ಉದ್ದಕ್ಕೆ ಒಂದು ಸ್ಟಿಚ್ಚನ್ನ ಸುತ್ತ ಒಂದು ಸ್ಟಿಚ್ಚನ್ನ ಹಾಕಬೇಕು. ಅಂದರೆ ಹಿಂದ್ಗಡೆ ಬ್ಯಾಕ್ ಆಯಿತಾ. ಇವಾಗ ಕೆಳಗಡೆನೂ ಸಹಿತ ಒಂದು ಸ್ಟಿಚ್ಚನ್ನ ನಾನು ಉದ್ದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಇವಾಗ
ಈ ಥರ ಉದ್ದಕ್ಕೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಟ್ಟು ನಾನು ಇವಾಗ ಬಟ್ಟೆ ಇದೆಯಲ್ಲ ಅಂದರೆ ನೋಡ್ತಾ ಇರ್ಬೋದು ಗುಂಡು ಪಿನ್ನೆಲ್ಲ ತೆಗಿತಾ ಇದ್ದೀನಿ. ಎಷ್ಟು ಈಸಿಯಾಗಿ ಅಂದರೆ ನಾವು ತಿರುಗಿಸ್ಬೇಕಾದ್ರೆ ಆಗಲಿ ಅಥವಾ ರೌಂಡು ಚೌಕಾಗಲಿ ಅಥವಾ ನೀವು ಬೇರೆ ಏನಾದರೂ ಡಿಸೈನ್ನ ನಾವು ಹೊಲಿತೀವಿ ಅಂದಾಗ ಈ ಥರ ಪಿನ್ ಹಾಕೊಳ್ಳೋದ್ರಿಂದ ಬಟ್ಟೆ ಆ ಕಡೆ ಈ ಕಡೆ ಆಗೋಲ್ಲ, ರಿಂಕಲ್ಸ್ ಬರೋ ಚಾನ್ಸಸ್ಸೇ ಇರೋಲ್ಲ. ಅದಕ್ಕೋಸ್ಕರ ಈ ಥರ ಪಿನ್ಗಳೆಲ್ಲ ಹಾಕ್ಕೊಂಬಿಟ್ಟು ನೀವು ಸ್ಟಿಚ್ಚನ್ನು ಮಾಡಿ ಅನುಕೂಲವಾಗಿ ಅಂದರೆ ತುಂಬ ಈಸಿಯಾಗಿ ನೀವು ಸಹಿತ ಒಂದು ಬ್ಲೌಸ್ನ ಆದಷ್ಟು ಬೇಗ ಕಲಿತೀರ. ಫಸ್ಟು ನೀವು ಸಾದಾ ಬ್ಲೌಸ್ನ ಒಂದು ಕಲಿತ್ರೆ ಸಾಕು, ಪ್ರತಿಯೊಂದು ಡಿಸೈನರ್ ಬ್ಲೌಸ್ಗಳ್ನ ಸಹಿತ ನೀವು ಈಸಿಯಾಗಿ ಕಲಿಬೋದು. ನೋಡ್ತಾ ಇರ್ಬೋದು ಇವಾಗ ನಾನು ಸುತ್ತ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ, ಅಂದರೆ ಕತ್ತು ಅಂದರೆ ಇದು ಹಿಂಭಾಗ ಅಲ್ಲೊಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ, ಕೆಳಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಅದನ್ನು ತಿರುಗಿಸಿದ್ದೀನಿ. ತಿರುಗಿಸ್ಬಿಟ್ಟು ಇವಾಗ ಅಂದರೆ ಸುತ್ತ ರೌಂಡು ಅಂದರೆ ಮತ್ತೊಂದು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ತಿರುಗಿಸ್ಬಿಟ್ಟು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಹಾಗೆ ಈ ವಿಡಿಯೋ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ಮತ್ತೆ ನಿಮಗೆ ಅದು ಯಾವ ಥರ ಅನುಕೂಲ ಆಗುತ್ತೋ ಆ ಥರನೇ ಹೇಳ್ಕೊಡ್ತೀನಿ. ಹಾಗೆ ಆದಷ್ಟು ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತುಂಬ ದಿನವೇ ಆಗೋಯ್ತು, ಯಾಕಂದರೆ ವೀಡಿಯೋನ ಲೇಟ್ ಮಾಡ್ತಾಯಿದ್ದೀನಿ. ನಾನು ಡೈಲಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಳ್ತೀನಿ, ಆದರೆ ಆಗ್ತಿರಲ್ಲ. ಪ್ಲೀಸ್ ಅಂದರೆ ಫಸ್ಟ್ ಟೈಮ್ ನೀವು ಬ್ಲೌಸ್ನ ಕಲಿಬೇಕು ಅನ್ನೋರು ಪ್ಲೀಸ್ ನೋಡಿ ಬ್ಲೌಸ್ನ ಕಲೀರಿ ಆಯಿತಾ. ಹಾಗೆ ಕೆಳಗಡೆನೂ ಸಹಿತ ಅದೇ ಥರ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಫಿನಿಶಿಂಗ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಇದಕ್ಕೊಂದು ಅಕಸ್ಮಾತ್ ಒಂದು ಲೇಸ್ ಹಚ್ಕೊಟ್ರೂ ಸಹಿತ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಕಸ್ಮಾತ್ ಇದಕ್ಕೊಂದು ಪೈಪಿಂಗ್ ಸಹಿತ ನಾವು ಮಾಡ್ಬೋದು. ಅದರಿಂದನೇ ಎಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ ಗೊತ್ತಾ. ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಏನೋ ಒಂದು ಡೌಟ್ ಇದ್ದರೆ ಕೇಳೋದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ. ಇದಕ್ಕೆ ನೋಡ್ತಾ ಇರ್ಬೋದು ನೆಕ್ಸ್ಟು ಬೇಕಾದರೆ ಲೇಸ್ ಹಾಕೋದು ಅಥವಾ ಒಂದು ಪೈಪಿಂಗ್ ಹಾಕೋದು ಅಥವಾ ಪೈಪಿಂಗ್ ಇಟ್ಬಿಟ್ಟು ಹೊಲೆಯೋದು ಹೇಗೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ನೋಡ್ತಾ ಇರ್ಬೋದು ಇವಾಗ ಕೆಳಗಡೆನೂ ಸಹಿತ ನಾನು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಸ್ಟಿಚ್ಚನ್ನು ಹಾಕ್ಕೊಂಬಿಟ್ಟು ಸುತ್ತಲೂ ಸಹಿತ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು, ಆವಾಗ ಇದು ಕ್ಲೀನಾಗಿ ಫಿನಿಶಿಂಗ್ ಬರೋದು. ಅಂದರೆ ತುಂಬ ತೆಳುವು ಸೀರೆ ಅಂದರೆ ತುಂಬ ನೈಸ್ ಇರುತ್ತೆ ಗೊತ್ತಾ, ಅದು ತುಂಬಾ ಜಾರ್ತಿರುತ್ತೆ. ಕಾಟನ್ ಬಟ್ಟೆ ಒಂದು ಕಡೆ ಹೋಗ್ತಿರುತ್ತೆ, ಅದೊಂದು ಸೈಡ್ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ನೀಟಾಗಿ ಇಟ್ಕೊಂಡು ಹೊಲಿಲೇಬೇಕಾಗುತ್ತೆ, ಯಾಕೆಂದರೆ ತುಂಬ ಸ್ಮೂತ್ ಇತ್ತು ಅಂದರೆ ಇದೇ ಪ್ರಾಬ್ಲಮ್ಮೇ ಆಗೋದು. ಹಾಗೆ ನಿಮ್ಮ ಕಡೆ ಒಂದು ಬ್ಲೌಸ್ ಹೊಲಿಯೋದಕ್ಕೆ ಎಷ್ಟು ಅಮೌಂಟ್ ತೊಗೊತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕಡೆ ಬಂದುಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಎಷ್ಟು ನಮ್ಮ ಕಡೆ ಅಮೌಂಟು ಅಂದರೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಸಾದಾ ಬ್ಲೌಸಿಗೆ ಎಷ್ಟು ತೊಗೊತೀವಿ, ಡಿಸೈನರಿಗೆ ಎಷ್ಟು ತೊಗೊತೀವಿ, ಹಾಗೆ ಫಾಲ್ಸಿಗೆ ಹಾಗೆ ಒಂದು ಲೇಸು ಟ್ಯಾಗು ಎಲ್ಲ ಹಾಕಿದರೆ ಎಷ್ಟು ಬ್ಲೌಸ್ನ ತೊಗೊತೀವಿ ಅಮೌಂಟ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಾದಾ ಬ್ಲೌಸ್ನ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇರೋದು, ಹಾಗೆ ಸ್ಟಿಚ್ ಮಾಡೋದನ್ನು ಸಹಿತ ತೋರಿಸ್ತಾ ಇದ್ದೀನಿ. ನಾವು ನೋಡ್ತಾ ಇರ್ಬೋದು ಈ ಥರ ನೀವು ಫಸ್ಟ್ ಟೈಮ್ ಬ್ಲೌಸ್ನ ಕಲಿತಾ ಇದ್ದೀರಿ ಅಂದರೆ ಈಸಿಯಾಗಿ ಒಂದು ಯೂಟ್ಯೂಬ್ನ ನೋಡಿಕೊಂಡು ಒಂದು ಬ್ಲೌಸ್ನ ನೀವು ಕಲಿತ್ರೆ ಅಂದರೆ ಆಲ್ಮೋಸ್ಟ್ ಎಲ್ಲ ಬೋಟ್ ನೆಕ್ ಆಗಿರ್ಬೋದು ಅಥವಾ ಒಂದು ಸ್ಲೀವ್ ಡಿಸೈನ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಸಹಿತ ನೀವು ಕಲಿತಾ ಹೋಗ್ಬೋದು. ಫಸ್ಟ್ ಕಲಿಬೇಕಾಗಿದೆ ಒಂದು ನಾವು ಮೇನ್ ಸಾದಾ ಬ್ಲೌಸ್ನ ಕಲಿಬೇಕು. ಒಂದು ಅಳತೆ ತೊಗೊಂಡು ಸಾದಾ ಬ್ಲೌಸ್ನ ನೀವು ಹೊಲಿಯೋದನ್ನು ಕಲಿತ್ರಿ ಅಂದರೆ ಆದಷ್ಟು ಬೇಗ ನೀವು ಸಹಿತ ಒಂದು ಬ್ಲೌಸ್ನ ಹೊಲಿಯೋದನ್ನು ಆದಷ್ಟು ಬೇಗ ಕಲಿತ್ರಿ ಅಂದರೆ ನೀವು ಎಲ್ಲ ಥರ ಬ್ಲೌಸ್ನ ಹೊಲಿತಾ ನೀವು ಸಹಿತ ಆದಷ್ಟು ಬೇಗ ಟೈಲರ್ ಆಗೋಗ್ತೀರ. ಹಾಗೆ ನೋಡ್ತಿರ್ಬೋದು ಇವಾಗ ನಾನು ಅಂದರೆ ಹಿಂದ್ಗಡೆ ಕೆಳಗಡೆ ಟಕ್ನ ಹಿಡಿತೀವಿ ಗೊತ್ತಾ, ಅದನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 2 ಫೋಲ್ಡ್ನ ಮಾಡ್ಕೊಂಬಿಟ್ಟು ಸೆಂಟ್ರ್ ಭಾಗ ಕರೆಕ್ಟಾಗಿ ಈ ಕಡೆ ಸೈಡಿಗೆ ಸೆಂಟ್ರ್ ಭಾಗದಿಂದ ಇತ್ಲಾಗೆ 4 ಇಂಚು ಆ ಕಡೆ 4 ಇಂಚನ್ನು ಬಿಟ್ಬಿಟ್ಟು ಒಂದೊಂದು ಮಾರ್ಕ್ನ ಮಾಡ್ಕೊಂಬಿಟ್ಟು ನಾನು ಆ ಮಾರ್ಕ್ ಮೇಲೆ ನಾನು ಇವಾಗ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂದರೆ ನಾನು ಇವಾಗ ಟಕ್ ಬಂದುಬಿಟ್ಟು 4 ಇಂಚನ್ನು ಹಿಡಿದಿದ್ದೀನಿ, ಅಂದರೆ 4 ಇಂಚು ಉದ್ದ. ಹಾಗೆ ಫೋಲ್ಡಿಂಗ್ ಬಂದ್ಬಿಟ್ಟು ಒಂದು ಅರ್ಧ ಇಂಚಷ್ಟೇ ಫೋಲ್ಡ್ ಮಾಡಿರೋದು. ನೋಡ್ತಾ ಇರ್ಬೋದು ಇವಾಗ ಲಾಸ್ಟ್ ಫಿನಿಶಿಂಗ್ ಹೀಗೆ ಬಂದಿದೆ ಅಂತ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಫ್ರಂಟ್ ಬ್ಯಾಕ್ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಫ್ರಂಟ್ ಅಲ್ಲೂ ಹೇಗೆ ಇಟ್ಟು ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಅದರಲ್ಲಿ ಹೇಗೆ ನಾವು ಒಂದು ರೌಂಡ್ಗೆ ಸ್ಟಿಚ್ಚನ್ನು ಮಾಡ್ಕೊಂಡ್ವಿ, ಒಂದು 1/4 ಇಂಚಷ್ಟು ಬಿಟ್ಕೊಂಡು ಇದರಲ್ಲೂ ಸಹಿತ ಅದೇ ರೀತಿ ಒಂದು 1/4 ಇಂಚಿಗೆ ಬಿಟ್ಕೊಂಡು ಕ್ಲೀನಾಗಿ ಸುತ್ತ ಅಂದರೆ ಫ್ರಂಟ್ ಫುಲ್ ಸುತ್ತನೂ ಸಹಿತ ಒಂದು 1/4 ಇಂಚಿಗೆ ಬಿಟ್ಕೊಂಡು ಒಂದು ಸುತ್ತ ಒಂದು ಹೊಲಿಗೆನ ಹಾಕಬೇಕು. ಹೊಲಿಗೆನ ಹಾಕಿಬಿಟ್ಟು ಗುಂಡು ಪಿನ್ನೆಲ್ಲ ತೆಗೆದುಬಿಟ್ಟು ಹಾಗೆ ಮಧ್ಯೆ ಇರೋ ಬಟ್ಟೆ ಇದೆಯಲ್ಲ ಅಂದರೆ ನಾವು ಸೀರೆ ಬಟ್ಟೆ ಇದೆಯಲ್ಲ ಅದನ್ನು ಕಟ್ ಮಾಡಿಕೊಂಡು ಸುತ್ತ ಕ್ಲೀನಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಸ್ಟ್ಯಾಚ್ ಥರ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದನ್ನು ಸಹಿತ ನಾವು ತಿರುಗಿಸಿದ್ರೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಹಾಗೆ ಕೆಲವೊಬ್ಬರು ತಿರುಗಿಸೋದಕ್ಕೆ ಬಿಡಲ್ಲ, ಪೈಪಿಂಗೇ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಕೆಲವೊಬ್ಬರು ತಿರುಗಿಸೋದ್ರು ಸಹಿತ ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊತಾರೆ. ಕೆಲವೊಬ್ಬರು ಪೈಪಿಂಗೇ ಇಡಬೇಕು ಹಾಗೆ ಇಡಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಆಮೇಲೆ ಕೈಯಲ್ಲೇ ಹೆಮ್ಮಿಂಗ್ ಮಾಡಬೇಕು ಅನ್ನೋದು ಸಹಿತ ಕೆಲವೊಬ್ಬರು ಕಸ್ಟಮರ್ ಆರ್ಡ್ರ್ ಮಾಡಿ ಹೋಗ್ಬಿಟ್ಟಿರ್ತಾರೆ, ಅದನ್ನು ಮಾಡಲೇಬೇಕಾಗಿರುತ್ತೆ. ಅವಕ್ಕೆ ಎಕ್ಸ್ಟ್ರಾ ಅಮೌಂಟ್ ತೊಗೊಳಕ್ಕಾಗಲ್ಲ. ನಾವು ಹೇಗೆ ಅವ್ರಂದರೆ ಬ್ಲೌಸ್ನ ತಿರುಗಿಸ್ಬಿಟ್ಟು ಹೇಗೆ ಹೊಲಿದಿರ್ತೀವಿ ನಮ್ಮ ಕಡೆ ಎಲ್ಲ ಹಾಗೆಯೇ ಅದಕ್ಕೇನಾರು ಹೇಳಿದ್ರಿಂದ ಅದೇ ರೀತಿ ಮತ್ತು ಹೊಲಿಬೇಕಾಗ್ತಿರುತ್ತೆ. ಹಾಗೆ ನೋಡ್ತಿರ್ಬೋದು ಇವಾಗ ಫ್ರಂಟ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಇವಾಗ ಬಂದುಬಿಟ್ಟು ನೆಕ್ಸ್ಟ್ ಸುತ್ತ ಒಂದೊಂದು ಹೊಲಿಗೆನ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಅಂದರೆ ಫ್ರಂಟ್ ಒಂದೇ ತಿರುಗಿಸ್ಕೊಬೇಕಾಗಿದ್ದು, ಕೆಳಗಡೆ ಸ್ಟಿಚ್ಚನ್ನ ಹಾಕೋದು ಬೇಡ. ಫ್ರಂಟ್ ಮಾತ್ರ ಅಂದರೆ ಹೊಲಿಗೆನ ರೌಂಡ್ ಶೇಪಿಗೆ ಹಾಕ್ಕೊಂಬಿಟ್ಟು ಅದನ್ನು ತಿರುಗಿಸಿ ಇನ್ನು ಸುತ್ತ ಒಂದು ಹೊಲಿಗೆನ ಹಾಕ್ಕೊತಾ ಇದ್ದೀನಿ.
ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಗೆ ಅಂದರೆ ಇದರಲ್ಲಿ ಅರ್ಧ ವಿಡಿಯೋನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಮಿಕ್ಕಿರೋದನ್ನು ತೋರಿಸ್ತಾ ಹೋಗ್ತೀನಿ. ಪ್ಲೀಸ್ ಅಂದರೆ ಇವಾಗ ನನಗೆ 350 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇನ್ನೂ ಸಬ್ಸ್ಕ್ರೈಬರ್ಸ್ ತುಂಬಾ ಆಗಿಲ್ಲ. ಅದಂದರೆ ತುಂಬ ಜನ ವೀಡಿಯೋನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬರ್ ಯಾರೂ ಆಗ್ತಾ ಇಲ್ಲ. ಆದಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಆದಷ್ಟು ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹನೂ ಬರುತ್ತೆ. ನೀವು ಸಬ್ಸ್ಕ್ರೈಬೇ ಮಾಡ್ಕೊಳ್ಳಿಲ್ಲ ಅಂದರೆ ನಮಗೆ ಆದಷ್ಟು ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಬರೋದಿಲ್ಲ. ಅದಕ್ಕೋಸ್ಕರ ಪ್ಲೀಸ್ ಆದಷ್ಟು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನೋಡ್ತಾ ಇರ್ಬೋದು ಇವಾಗ ಫ್ರಂಟ್ ಕೆಲಸ ಮುಗೀತು. ಅಂದರೆ ಸುತ್ತ ಹೊಲಿಗೆನ ಹಾಕಿಬಿಟ್ಟು ಇನ್ನು ಎಕ್ಸ್ಟ್ರಾ ಬಟ್ಟೆ ಯಾವ್ದು ಮಿಕ್ಕಿರುತ್ತೆ ಆ ಬಟ್ಟೆನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಬಿಟ್ಟು ಇವಾಗ 2 ಮಧ್ಯ ಭಾಗ ಅಂದರೆ ಇದು ಒಂದು ಕಡೆ ಉಕ್ಸ್ ಪಟ್ಟಿ ಬರುತ್ತೆ, ಒಂದು ಕಡೆ ಕಾಜಪಟ್ಟಿ ಬರುತ್ತೆ ಗೊತ್ತಾ, ಆ ಥರ ಮಧ್ಯಕ್ಕೆ ಒಂದು ಗೆರೆನ ಹಾಕ್ಕೊಳ್ಳಿ. ಕರೆಕ್ಟಾಗಿ ಸೆಂಟ್ರು 2 ಫೋಲ್ಡ್ ಮಾಡಿಬಿಟ್ಟು ಬೇಕು ಮಧ್ಯಕ್ಕೆ ಮಾರ್ಕ್ನ ಮಾಡ್ಕೊಂಬಿಟ್ಟು ನೀವು ಫೋಲ್ಡಿಂಗ್ನ ಮಾಡ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಮಾರ್ಕ್ನ ಮಾಡ್ಕೊಂಬಿಟ್ಟು ನೋಡ್ತಾ ಇರ್ಬೋದು ನಾನು ಟೆಕ್ಸ್ಟ್ನ ಹಾಕ್ತಾ ಇದ್ದೀನಿ. ಒಂದು ಅಂದಾಜಿಗೆ ನಾನು ಹಾಕ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅನ್ನೋದಾದರೆ ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಹಾಗೆ ಕೆಲವೊಂದನ್ನು ಸಹಿತ ನಾನು ಅರ್ಥ ಮಾಡಿ ಹೇಳಿದ್ದೀನಿ. ಟೆಕ್ನ ನಾನು ಅಂದಾಜಿಗೆ ಹಾಕ್ಕೊಳ್ಳೋದಾದಷ್ಟು ಅಂದರೆ ಮೇಲೆ 2 ಕಡೆನೂ ಸಹಿತ ಸಮಾಗಿರ್ಬೇಕು. ಈಗ ಒಂದು ಅದು ಅಕಸ್ಮಾತ್ ಏನಾದರೂ 6 ಇಂಚ್ ಇದೆ ಅಂದರೆ ಕೆಳಗಡೆ 3 ಇಂಚು ಮೇಲ್ಗಡೆ 3 ಇಂಚನ್ನ ಬಿಟ್ಕೊಂಡ್ಬಿಟ್ಟು ಮಧ್ಯಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಸುತ್ತ ಅದರಿಂದ ಅದಕ್ಕೆ 3 ಇಂಚು ಇದಕ್ಕೆ 3 ಇಂಚು ಇದಕ್ಕೆ 3 ಇಂಚು ಬರೋ ಥರ ಮಾರ್ಕ್ನ ಮಾಡ್ಕೊಂಡ್ಬಿಟ್ಟು ಎಲ್ಲದನ್ನು ಸಹಿತ ನಾನು ಈ ಥರ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಸೈಡ್ ಹೇಗೆ ಅಂದರೆ ಮಾರ್ಕ್ನ ಮಾಡ್ಕೊಂಡಿರ್ತೀವಿ ಆ ಸೈಡು ಸಹಿತ ಅದೇ ರೀತಿ ಮಾರ್ಕ್ನ ಮಾಡ್ಕೊಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇವಾಗ ಇದನ್ನು ನಾವು ಸ್ಟಿಚ್ಚನ್ನ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಫಸ್ಟ್ ಬಂದುಬಿಟ್ಟು ನಾನು ಸ್ಟ್ರೈಟಿಗೆ ಫಸ್ಟ್ ಮಾರ್ಕ್ನ ಮಾಡ್ಕೊಂಡಿದ್ದೆನಲ್ಲ ಫಸ್ಟ್ ಮಾರ್ಕು ಅದನ್ನೇ ಸಹಿತ ನಾನು ಇವಾಗ 1/4 ಇಂಚು ಅಷ್ಟೇ ಫೋಲ್ಡಿಂಗ್ನ ಮಾಡಿ ಅದನ್ನು ಸ್ಟಿಚ್ಚನ್ನ ಮಾಡ್ಕೊತಾ ಇದ್ದೀನಿ. ಇದನ್ನು ಮಧ್ಯಕ್ಕೆ ಕಟ್ ಮಾಡ್ತೀನಿ. ಇವಾಗ ಫಸ್ಟ್ ಎಲ್ಲ ಕಡೆನೂ ಸಹಿತ ಸ್ಟಿಚ್ಚನ್ನ ಹಾಕ್ಕೊಂಬಿಟ್ಟು ಆಮೇಲೆ ನಾನು ಕಟ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಎಲ್ಲ ಕಡೆ ನಾನು ಎಲ್ಲೆಲ್ಲಿ ಟ್ಯಾಕ್ ಹಾಕಬೇಕು ಅಂತ ಮಾರ್ಕ್ನ ಮಾಡಿದ್ದು ಅಲ್ಲೆಲ್ಲ ಕಡೆನೂ ಸಹಿತ ಈ ಥರ ಫೋಲ್ಡಿಂಗ್ನ ಮಾಡಿ ನಾವು ಒಂದು ಹೊಲಿಗೆನ ಹಾಕ್ಕೊಬೇಕು. ಹೊಲಿಗೆ ಹಾಕ್ಕೊಳ್ಳೋದ್ರಿಂದ ಟೆಕ್ಸು ನೀಟಾಗಿ ಬರುತ್ತೆ. ಹಾಗೆ ಇದನ್ನು ಅಂದರೆ ಬಫ್ ಟೈಪಲ್ಲಿ ಕ್ಲೀನಾಗಿ ಕೂರುತ್ತೆ, ಅಂದರೆ ಏನು ಹಿಂಸೆ ಆಗೋಲ್ಲ. ಅದಕ್ಕೋಸ್ಕರ ಕ್ಲೀನಾಗಿ ಬಫ್ ಟೈಪಲ್ಲಿ ಬರಬೇಕು ಅಂದರೆ ಈ ಥರ ಟಕ್ಗಳನ್ನ ನಾವು ಕ್ಲೀನಾಗಿ ಹಾಕ್ಕೊಳ್ಳೇಬೇಕಾಗಿರುತ್ತೆ. ನೋಡ್ತಾ ಇರ್ಬೋದು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಂದರೆ ಡ್ರೆಸ್ಗಳ ಬಗ್ಗೆ ಎಲ್ಲದ್ರ ಬಗ್ಗೆ ವಿಡಿಯೋನ ತಿಳಿಸ್ತಾ ಇದ್ದೀನಿ. ನೀವು ಆದಷ್ಟು ನಿಮ್ಮ ಕಮೆಂಟ್ ಮೂಲಕನಾದರೂ ಏನಾದರೂ ತಿಳಿಸಿ. ನೀವು ಕಮೆಂಟ್ ಮಾಡೋದ್ರಿಂದ ಸಹಿತ ನಮಗೂ ಸಹಿತ ಪ್ರೋತ್ಸಾಹ ಸಿಗುತ್ತೆ. ಆದಷ್ಟು ವಿಡಿಯೋನ ಮಾಡಬೇಕು. ಹಾಗೆ ಇವರಿಗೆ ಏನೊಂದು ಡೌಟ್ ಇದೆ ಅದ್ರ ಬಗ್ಗೆ ನಾನು ಕ್ಲಿಯರಾಗಿ ಹೇಳಬೇಕು ಅನ್ನೋದು ಸಹಿತ ನಮಗೂ ಒಂದು ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನೀವು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಆಯಿತಾ. ನಿಮಗೆ ವಿಡಿಯೋ ಅರ್ಥ ಆಗ್ತಿದೆ ಅಥವಾ ಅರ್ಥ ಆಗ್ತಿಲ್ಲ, ಅರ್ಥ ಆಗೋ ಥರ ಹೇಳಬೇಕಾ ಅಥವಾ ನಿಮಗೆ ಏನೇ ಒಂದು ಡೌಟ್ ಇದ್ರೂ ಸಹಿತ ಮಾಡಿ ಕೇಳಿ. ನೋಡ್ತಾ ಇರ್ಬೋದು ಈ ಕಡೆ ಸೈಡ್ ಹೇಗೆ ಬಫ್ ಬಂದಿದೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಬಫ್ ಅಂದರೆ ಕ್ಲೀನಾಗಿ ಕೂರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಟೈಪ್ ಬಂದಿದೆ ನೋಡಿ. 2 ಸೈಡು ಸಹಿತ ಅದೇ ರೀತಿ ಸ್ಟಿಚ್ಚನ್ನ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಮಧ್ಯಕ್ಕೆ ಇವಾಗ ಅದನ್ನು ಕಟ್ ಮಾಡ್ತಿದ್ದೀನಿ. ಕಟ್ ಮಾಡಿಬಿಟ್ಟು ಕ್ರಾಸ್ ಬೆಲ್ಟ್ನ ಅಂದರೆ ಕ್ರಾಸ್ ಬೆಲ್ಟ್ನ ಹೇಗೆ ಅಟ್ಯಾಚ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಹಾಗೆ ಕ್ರಾಸ್ ಬೆಲ್ಟ್ ಬಂದುಬಿಟ್ಟು ಈ ಥರ ಇರುತ್ತೆ. ನೀವು ಆವಾಗಲೇ ಹೇಳಿದ್ನಲ್ಲ ಬಟ್ಟೆ ಸೈಡ್ಗಿಟ್ಟು ಕಟ್ ಮಾಡ್ಕೊಂಡನಲ್ಲ ಅದು ಅಂದರೆ ಫಸ್ಟ್ ಬಂದುಬಿಟ್ಟು 4 ಇಂಚು ಇರುತ್ತೆ. ಕೆಳಗಡೆ ಬಂದುಬಿಟ್ಟು ಅಂದರೆ 3.5 ಇರುತ್ತೆ ಅಥವಾ 3 ಇಂಚ್ ಇರುತ್ತೆ. ನಾನಿವಾಗ ಅಂದರೆ ಫಸ್ಟು ಅಂದರೆ ಜಾಸ್ತಿ ಇರೋ ಕಡೆ ಫಸ್ಟ್ ಅಂದರೆ ಅಲ್ಲಿ 4 ಇಂಚನ್ನು ತೊಗೊಂಡಿದ್ದೀನಿ. ಇನ್ನು ಕೆಳಗಡೆ 3.5 ಅಥವಾ 3 ಇಂಚು ಬಂದೇ ಬರುತ್ತೆ ಮಿನಿಮಮ್ ಎಲ್ಲ ಬ್ಲೌಸ್ಗಳಿಗೂ ಆಯಿತಾ. ಇಷ್ಟೇ ಕ್ರಾಸ್ ಬೆಲ್ಟ್ ಬರೋದು. ನಾನಿವಾಗ ನೋಡ್ತಾ ಇರೋದು ಉಕ್ಸ್ಪಟ್ಟಿ ಕಡೆ ಜಾಸ್ತಿ ಬಂದಿರೋ ಬಟ್ಟೆನ ಬಿಡ್ಕೊಬೇಕು, ಕಮ್ಮಿ ಇರೋದು ಈ ಕಡೆ ನೋಡ್ತಾ ಇರ್ಬೋದು. ಒಂದು ಅಂದರೆ ಕ್ರಾಸಾಗಿ ಕಟ್ ಮಾಡಿರ್ತೀವಲ್ಲ ಆ ಕಡೆ ಬಿಟ್ಟು ಆಪೋಸಿಟ್ ಇನ್ನೊಂದು ಕಡೆ ಸೀದಾ ಬಂದಿರುತ್ತೆ ಅಲ್ಲಿ ಮಾತ್ರ ಒಂದು ಕ್ಲೀನಾಗಿ ಒಂದು ಹೊಲಿಗೆನ ಹಾಕ್ಕೊತಾ ಇದ್ದೀನಿ ಆಯಿತಾ. ಹೊಲಿಗೆನ ಹಾಕ್ಕೊಂಬಿಟ್ಟು ಅದ್ರ ಬಗ್ಗೆ ಅಂದರೆ ಅದನ್ನು ಕ್ರಾಸ್ ಬೆಲ್ಟ್ನ ಅಂದರೆ ಕೂಳೆ ಕಾಣದೇ ಇರೋ ಥರ ಅಂದರೆ ನಾವು ಸ್ಟಿಚ್ ಮಾಡಿರೋದು ಕಾಣಲ್ಲ, ಅದನ್ನು ಹಾಗೆ ಒಳಗಡೆ ಇಟ್ಟು ಹೇಗೆ ತಿರುಗಿಸೋದು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋದಲ್ಲಿ ನಾನು ಬರೀ ಕ್ರಾಸ್ ಬೆಲ್ಟ್ನ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ಕ್ರಾಸ್ ಬೆಲ್ಟ್ನ ಅದನ್ನು ಬಟ್ಟೆನ ಇಟ್ಬಿಟ್ಟು ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ನೋಡ್ತಿರ್ಬೋದು ಅಂದರೆ ನಾವು ಬ್ಲೌಸ್ ಮಧ್ಯೆ ಭಾಗ ಅದನ್ನು ನಾವೆಲ್ಲ ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹೇಗೆ ಕಟ್ ಮಾಡೋದು ಅಂತ ಈ ಥರ ಕಟ್ ಮಾಡಿಬಿಟ್ಟು ನಾವು ಸ್ಟಿಚ್ ಮಾಡೋದನ್ನು ಸಹಿತ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ವಿಡಿಯೋನ ಹಾಕ್ತೀನಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಹಾಕಿರುವಂಥ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆಯಿತು, ನಿಮಗೆ ಸ್ವಲ್ಪ ಅರ್ಥ ಆಯಿತು ಅಂದರೆ ಒಂದು ಲೈಕ್ ಮಾಡ್ಕೊಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.